77ನೇ ಇಸ್ವಿಯಿಂದ ನೀರಾವರಿ ಹೋರಾಟ ಈ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದ್ದು 2008ಕ್ಕೆ ಅಧಿಕೃತವಾಗಿ ಮುದ್ರೆ ಸಿಕ್ತು ರಾಜ್ಯ ಸರ್ಕಾರದಿಂದ. 2008ರಿಂದ ಇವತ್ತು ನಾವೇನು 24ನೇ ಇಸ್ವಿ ತಲುಪಿದ್ದೀವಿ. ಈವರೆಗೆ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ತನ್ನ ವಿಲ್ ಪವರ್ನ ತೋರಿಸಿಲ್ಲ. ಪಕ್ಕದ್ದು ಆಂಧ್ರ ಮತ್ತು ತೆಲಂಗಾಣ ಗೌರ್ಮೆಂಟ್ಗಳು ಕೇವಲ 6 ತಿಂಗಳು 22 ದಿವಸಕ್ಕೆ 80 TMC ನೀರನ್ನು ಗೋದಾವರಿಯಿಂದ ತೆಲಂಗಾಣಕ್ಕೆ ತಂದರು. ಮಂಜೂರಾತಿ ಕೊಟ್ಟು ಎಲ್ಲ ಇಲಾಖೆಗಳ ವರ್ಲ್ಡ್ ವೈಲ್ಡು ಅರಣ್ಯ ಇತ್ಯಾದಿ ಎಲ್ಲ ಪರ್ಮಿಷನ್ನು ತೊಗೊಂಡು 6 ತಿಂಗಳು 22 ದಿವಸಕ್ಕೆ ಅವ್ರು ನೀರು ತಂದು ಕೊಟ್ಟರು. ಅವರ ವಿಲ್ ಪವರ್ ಏನು? ಕೆಲಸ ಸ್ಥಳದಲ್ಲಿ ಅವರು CC ಕ್ಯಾಮ್ರಾ ಹಾಕಿ ಅಬ್ಸರ್ವ್ ಮಾಡ್ತಾಯಿದ್ರು ವಿಧಾನಸಭೆ ಒಳಗೆ. ಇವ್ರಿಗೆ ಏನಿಲ್ಲ, ಆವತ್ತೇ ಕೊಂಡಿದ್ದು ಎಲ್ಲ ಪರ್ಸೆಂಟೇಜಿಗೋಸ್ಕರ ಇವತ್ತಷ್ಟು ಹಾಳಾಗಿ ಬಿಸಾಕಂಗಾಗಿದೆ ಪೈಪ್ಗಳು. ಇದು ತುಂಗಾ ನದಿ ಪಾತ್ರದಲ್ಲಿ ಈಗಲೂ ಬಿದ್ದಿದ್ದಾವೆ. 8 ಅಡಿ ವ್ಯಾಸ ಇರುವಂಥ 20 ಅಡಿ ಉದ್ದ ಇರುವಂಥ ಪೈಪ್ಗಳು ಈಗಲೂ ಹಾಗೇ ಇದ್ದಾವೆ. ಒಳಗಿನ ಸಿಮೆಂಟ್ ಕೋಟಿಂಗ್ ಎಲ್ಲ ಹೋಗಿದೆ. ಕಮಿಷನ್ನಿಗೋಸ್ಕರ ಕೆಲಸ ಮಾಡಿದ್ದಾರೆ ಎಲ್ಲ ಪಕ್ಷಗಳು. ಅವತ್ತೇ ಖರೀದಿ ಮಾಡಿದರು ಮಿಷನರೀಸನ್ನು. ಯಾಕೆ ಖರೀದಿ ಮಾಡಿದರು? ಕಾಲುವೆ ತೋಡಿಲ್ಲ, ನೀರು ಹರಿಯೋ ಸ್ಥಿತಿ ಇಲ್ಲ, ಎಲ್ಲೆಲ್ಲಿ ಡ್ಯಾಮ್ಗೆ ಕನೆಕ್ಷನ್ ಕೊಟ್ಟಿಲ್ಲ. ಅವತ್ತೇ ಮೋಟ್ರುಗಳನ್ನು ಖರೀದಿ ಮಾಡಿದ್ರು. ಯಾಕೆಂದರೆ ಪರ್ಸೆಂಟೇಜಿಗೆ. ಇವರು ಯಾರಿಗೂ ಜನರದು ಜಿಲ್ಲೆದು ಕಾಳಜಿ ಇಲ್ಲ. ಆ ಕಾರಣಕ್ಕೆ ಅವತ್ತು ಕಮಿಷನ್ ತೊಗೊಂಡ್ರು, ಸುಮ್ಮನೆ ಕೂತ್ಕೊಂಡ್ರು. ಎಲ್ಲರೂ ಅದೇ ಮಾಡ್ತಾ ಬಂದಿದ್ದಾರೆ. ಇದೇ ಕಾರಣಕ್ಕೆ 12,240 ಕೋಟಿ ರೂಪಾಯಿ ಇದ್ದಂಥ ಬಜೆಟು ಇವತ್ತು 21,000 ಕೋಟಿಗೆ ಬಂದಿದೆ. ಇಷ್ಟು ದುಡ್ಡು ಯಾರ್ದು? ಆ ಕಾರಣಕ್ಕೆ ಇದನ್ನು ನಿಲ್ಲಿಸಬೇಕು. ಮುಂದೆ ಮತ್ತೆ ಬರ ಬರ್ತಾ ಇದೆ. ಈ ಬರ ಬರೋದ್ರೊಳಗೆ ಈ ಜಿಲ್ಲೆಯಲ್ಲಿ ಕೆಲಸವನ್ನು ವೇಗ ತಗೋಬೇಕು. ಅಬ್ಬಿನಹೊಳೆ ಹತ್ರ ಕೆಲಸ ವೇಗವಾಗಿ ಮುಗಿಸ್ಬೇಕು. ನಮಗೆ ಭದ್ರಾಕ್ಕಿಂತನೂ ಸುಲಲಿತವಾದ ನೀರು ಅಂತೇಳಿದ್ರೆ ತುಂಗಾ ನೀರು. ತುಂಗಾದ ಕ್ಯಾಚ್ಮೆಂಟ್ ಏರಿಯಾ ಜಾಸ್ತಿ ಇದೆ, ಡ್ಯಾಮ್ ಚಿಕ್ಕದಿದೆ, ಮಿಕ್ಕಂಥ ನೀರೆಲ್ಲ ವೇಸ್ಟಾಗಿ ಹೋಗುತ್ತೆ. ಆ ಕಾರಣಕ್ಕೆ ತುಂಗಾ ಪಾತ್ರದ ಹೆಚ್ಚುವರಿ ನೀರು ಅಷ್ಟು ನೀರನ್ನು ಈ ಭದ್ರಾಕ್ಕೆ ಕನೆಕ್ಟ್ ಮಾಡಿ ಭದ್ರಾ ಮೇಲ್ದಂಡೆಗೆ ಕನೆಕ್ಟ್ ಮಾಡಿಕೊಡ್ಬೇಕು. ಎಲ್ಲ ಕೆರೆಗಳನ್ನು ತುಂಬಿಸ್ಬೇಕು. ವಿ ಸಾಗರವನ್ನು ಭರ್ತಿ ಮಾಡಬೇಕು. ಈ ಜಿಲ್ಲೆಯ ಪ್ರತಿ ರೈತನ ಜಮೀನಿಗೆ ನೀರು ಹರಿಬೇಕು. ಆವಾಗಲೇ ನಮಗೆ ಸಮಾಧಾನ ಆಗೋದು. ಆ ಕಾರಣಕ್ಕೆ ಆ ನಿಟ್ಟಿನಲ್ಲಿ ವೇಗ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಈಗೇನು ಸೆಂಟ್ರಲ್ ಗೌರ್ಮೆಂಟು ಮೋದಿ ಅವ್ರ ಮೊನ್ನೆ ಬಂದಿದ್ದರು ಕಳೆದ ವರ್ಷ. ಬಂದಂಥ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಹೇಳಿದರು 5,300 ಕೋಟಿ ರೂಪಾಯಿನ ನಾವು ರಿಸರ್ವ್ ಆಗಿಟ್ಟಿದ್ದೀವಿ ಭದ್ರಾ ಮೇಲ್ದಂಡೆಗೆ ಅಂತ ಹೇಳಿದರು. ಜನರ ಹತ್ರ ಎಲ್ಲ ಚಪ್ಪಾಳೆ ತಟ್ಟಿಸ್ಕೊಂಡ್ರು. ದುಡ್ಡು ಕೊಡೋಕ್ಕಲ್ಲ, ಚಪ್ಪಾಳೆ ತಸ್ಕೊಂಡು ಹೋಗೋಕ್ಕಷ್ಟೇ. ನಮ್ಮ ಕಿವಿನಲ್ಲಿ ಹೂಗಳನ್ನು ಇಟ್ಟು ಸುಂದರವಾಗಿ ಕಂಡು ಹೋಗಿದ್ದಾರೆ. ಆ ಕಾರಣಕ್ಕೆ ಅದೆಲ್ಲ ಒತ್ತಟ್ಟಿಗಿಟ್ಟು ಹಣ ಬಿಡುಗಡೆ ಮಾಡಿ. ಮುಂದೆ ಚುನಾವಣೆ ಇದೆ. ನೀವು ಕಸದ ಪುಟ್ಟಿ ಬೀಳೋದು ಅಥವಾ ಅಧಿಕಾರಕ್ಕೆ ಮತ ತಗೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ. ನೀವು ಜವಾಬ್ದಾರಿಯುತ ಈ ಜಿಲ್ಲೆಯ ಜನರನ್ನು ಕಾಣದೆ ಹೋದರೆ ಭದ್ರಾ ನದಿಗೆ ಮೀಸಲಾಗಿಟ್ಟರು, ಭದ್ರಾ ಮೇಲ್ದಂಡೆಗೆ ಮೀಸಲಾಗಿಟ್ಟಿರುವ ಹಣವನ್ನು ಕೊಡದೆ ನೀವೇನಾದ್ರು ಹೀಗೆ ಮಾಡಿದರೆ ನಿಮಗೆ ಮನೆ ದಾರಿ ತೋರಿಸ್ತಾರೆ ನಮ್ಮ ಮತದಾರರು. ನಿಮ್ಮ BJP ಪಕ್ಷವನ್ನು ನಾವು ಹಿಂದಕ್ಕೆ ಕಳಿಸೋದು, ಬಹಿಷ್ಕಾರ ಮಾಡುವಂಥ ಮತದಾನವನ್ನು ಬಹಿಷ್ಕಾರ ಮಾಡುವಂಥ ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತಕ್ಷಣ ಎಚ್ಚೆತ್ತುಕೋಬೇಕು ಅನ್ನೋದು ನಮ್ಮದು ಒತ್ತಾಯ.